ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ರೆಸ್ಟೋರೆಂಟ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾವು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಟೈಮ್ ಆಗಿದೆ, ಬನ್ನಿ ಹೊರಡೋಣ. ಹಾಗೆ ನಾವು ಟಿಫನ್ನೆಲ್ಲ ಮಾಡಿ ಮನೆಯಿಂದ ಹೊರಡೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿತ್ತು. ಅದಕ್ಕೆ ಜಯಂತ್ ಹೇಳ್ತಾಯಿದ್ರು, ಇವಾಗ ಇಷ್ಟಾಗುತ್ತೆ ಅಷ್ಟೇ ಶಾಪಿಂಗ್ ಮಾಡ್ಕೊ ಅಂತ. ಅವ್ರು ನನಗೆ ಇಷ್ಟೇ ಟೈಮ್ ಅಂತ ಕೊಡ್ತಿದ್ರು. ನಾನು ಅದಕ್ಕೆ ಹೇಳ್ತೆ, ಒಂದು ಸ್ಯಾರಿ ಆಗುತ್ತೆ ನೀವು ಕೊಡೋ ಟೈಮಲ್ಲಿ ಇರಿ ಅಂತ ಹೇಳ್ಕೊಂಡು ಅವ್ರನ್ನ ರೇಗಿಸ್ಕೊಂಡು ಹೋಗ್ತಾಯಿದ್ದೆ. ಹಾಗೆ ಪಾಪು ಸ್ವಲ್ಪ ನಿದ್ದೆ ಬರೋ ಥರ ಆಗಿತ್ತು. ಜೊತೆಗೆ ಅವಳನ್ನೂ ಕರ್ಕೊಂಡು ಹೋಗಿದ್ವಿ. ಸ್ವಲ್ಪ ಅವಳಿಗೂ ಸ್ವಲ್ಪ ಚೇಂಜಸ್ ಆಗುತ್ತೆ, ಅವಳು ಇರಲಿ ನಮ್ಮ ಜೊತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ನಾನು ಅಂದ್ಕೊಂಡಿದ್ದಷ್ಟು ಶಾಪಿಂಗ್ ಮಾಡ್ತೀನಾ ಇಲ್ವಾ ಅನ್ನೋದನ್ನ ನೀವು ಮುಂದೆ ನನ್ನ ಬ್ಲಾಗಲ್ಲಿ ನೋಡ್ಬೋದು. ಹಾಗೆ ಫಸ್ಟ್ ನಾವು ಸ್ಯಾರಿ ತೊಗೋಬೇಕಿತ್ತು ಅಂತ ನಾವು ಹೋಗಿದ್ದೆ ಅವಿನೂ ರೋಡ್ ಕಡೆ. ಅವಿನೂ ರೋಡ್ ಕಡೆ ಹೋದರೆ ಫ್ರೂಟ್ಸ್ ಎಲ್ಲ ತುಂಬ ಫ್ರೆಶ್ಶಾಗಿ ಸಿಗುತ್ತೆ. ಹಾಗೆ ನನಗೂ ನಿಶಿಗೂ ತುಂಬ ಫ್ರೂಟ್ಸ್ ಎಲ್ಲ ತೊಗೊಂಡು ನಾನು ಹೊರಟಿದ್ದೆ ಸ್ಯಾರಿ ತೊಗೊಳಕ್ಕೆ. ನಾನು ಯಾವಾಗಲೂ ತೊಗೊಳ್ಳೋಂಥ ಸ್ಯಾರಿ ಶಾಪ್ ಬಂದು ಶ್ರೀ ಸೂರ್ಯ ಸಿಲ್ಕ್ ಅಂತ. ನಾನು ಮದುವೆ ಆದಾಗಿಂದ ಕೂಡ ನಾನು ಇಲ್ಲೇ ತೊಗೊಳ್ಳೋದು. ಹಾಗೆ ಮದುವೆಗೂ ಇಲ್ಲೇ ಕೂಡ ತೊಗೊಂಡಿರೋದು ನಾನು. ನನಗೆ ಇಲ್ಲಿ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ ಅಣ್ಣ ಅಂತೇಳಿ ನಾನು ಇಲ್ಲೇ ಬರೋದು. ಯಾವ ಶಾಪ್ಗೂ ಹೋಗೋಲ್ಲ, ಚಿಕ್ಕಪೇಟೆಯಲ್ಲಿ ಇದೊಂದೇ ಶಾಪ್ಗೆ ನಾನು ಹೋಗೋದು. ಬನ್ನಿ, ಅಲ್ಲಿನ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಹೇಗಿರುತ್ತೆ, ಹಾಗೆ ಹೇಗಿದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾವ್ದು ತೊಗೊಂಡೆ ಅನ್ನೋದು ಕೂಡ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಹಾಗೆ ಇಲ್ಲಿ ವೈಡ್ ರೇಂಜಸ್ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ನಿಮಗೆ 1,000ದಿಂದ ಹಿಡಿದು 2 lakhsವರೆಗೂ ಕೂಡ ಒಳ್ಳೊಳ್ಳೆ ಸ್ಯಾರೀಸ್ ಕಲೆಕ್ಷನ್ ಸಿಗುತ್ತೆ. ಅದನ್ನು ಪ್ಯೂರ್ ಕಂಚಿ ಸ್ಯಾರೀಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್. ಇಲ್ಲಿ ನೀವು ಎಲ್ಲ ಫಂಕ್ಷನ್ಸ್ಗೆ ಆಗಿರ್ಬೋದು ಬಂದು ತೊಗೊಳ್ಳಿ ಫ್ರೆಂಡ್ಸ್. ಹಾಗೆ ನೀವು ಇಲ್ಲಿ ಈ ಸ್ಯಾರಿ ಶಾಪಿಗೆ ಬಂದರೆ ಏನಂದರೆ, ನಾವು ಒಂದು ಸ್ಯಾರಿ ತೊಗೊಳ್ಳೋ ಜಾಗದಲ್ಲಿ 2 ಸ್ಯಾರೀಸ್ ತೊಗೊಳ್ತೀರಾ, ಆ ಥರ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಹಬ್ಬಕ್ಕೆ ಒಂದು ಸ್ಯಾರಿ ತೊಗೊಳ್ಳೋಣ ಅಂತ ಹೋಗಿದ್ದೆ, ಬಟ್ ನನಗೆ ಸ್ಯಾರೀಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಅಂತೇಳಿ ನಾನು 2 ಸ್ಯಾರೀಸ್ನ ತೊಗೊಂಡಿದ್ದೀನಿ. ಅದು ಯಾವ ಸ್ಯಾರೀಸ್ ಅನ್ನೋದನ್ನ ನೀವು ಮುಂದೆ ನನ್ನ ಬ್ಲಾಗಲ್ಲಿ ನೋಡಿ. ಇಲ್ಲಿನ ಸ್ಯಾರೀಸ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಹಾಗೆ ನನಗೆ ಅಣ್ಣ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೊಡ್ತಾರೆ, ನನ್ನ ಟೇಸ್ಟ್ ತಕ್ಕಂಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ಯಾರೀಸು. ಅವ್ರಿಗೆ ನನಗೆ ಯಾವ ರೇಂಜಲ್ಲುಕಿನ್ನ ನನಗೆ ಯಾವ ಥರ ಇರಬೇಕು, ಬಾರ್ಡರ್ ಆಗಿರ್ಬೋದು, ಸ್ಯಾರೀಸ್ ಕಲರ್ ಆಗಿರ್ಬೋದು, ನನಗೆ ಯಾವ ರೀತಿ ಬೇಕು ಅನ್ನೋದು ನಾನು ಹೇಳೋಕ್ಕಿಂತ ಮುಂಚೆ ತೆಗೆದು ಕೊಡ್ತಾರೆ. ತೋರಿಸಿ ಕಲಿಸ್ಕೊಳ್ಳ, ತುಂಬ ಇದೆ, ಕಲಿಸ್ಕೊಡ್ತೀನಿ ನೋಡಿ. ಡಿಫ್ರೆಂಟ್ ಆಗಿದೆ, ಇದು ಫ್ಯಾನ್ಸಿ ಆಗಿದೆ, ಲೈಟ್ ವೇಟ್ ಬರ್ತದೆ, ಫ್ಯಾನ್ಸಿ ಬರ್ತದೆ. ಫ್ರೆಂಡ್ಸ್, ಹಾಗೆ ಸ್ಯಾರಿ ಶಾಪಿಂಗ್ ವರಮಹಾಲಕ್ಷ್ಮಿಗೆಲ್ಲ ಕಂಪ್ಲೀಟ್ ಆಯಿತು. ಹಾಗೆ ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಾ? ಹಾಯ್ ಮಾಡಿ. ಹಾಗೆ ಈಗ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಈವ್ನಿಂಗ್ ನಾನು ಚರ್ಪಣಕ್ಕೆ ಹೋಗಬೇಕಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಗಪಂಚಮಿ ಹಬ್ಬ ಇತ್ತಲ್ಲ, ಅದಕ್ಕೆ ಹೋಗಬೇಕಾಗಿತ್ತು. ಹಾಗೆ ನಾನು ಈ ವ್ಲಾಗ್ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್.
ಫ್ರೆಂಡ್ಸ್, ಹಾಗೆ ಈಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನೇನು ತೊಗೊಬಂದಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಫಸ್ಟು ದೇವ್ರು ಉಡ್ಸೋಕ್ಕೆ ಅಂತ ಒಂದು ಸ್ಯಾರಿ ತೊಗೊಬಂದಿದ್ದೀನಿ. ಈ ಸ್ಯಾರಿನ ನಾನು ದೇವ್ರು ಉಡಿಸ್ತೀನಿ ತೋರಿಸೋ ವೀಡಿಯೋದಲ್ಲೇ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಹಾಗೆ ಇನ್ನೊಂದು ಸ್ಯಾರಿ ಕೂಡ ತೊಗೊಬಂದೆ. ಇದು ಬಂದು ಎಲ್ಲೋ ಮತ್ತು ಒಂಥರ ಪರ್ಪಲ್ ಕಲರು. ಇದನ್ನು ಓಪನ್ ಮಾಡಿ ಆವಾಗಲೇ ತೋರಿಸ್ತೀನಿ ನಿಮಗೆ. ಯಾವ ದೇವ್ರಿಗೆ ಉಡಿಸ್ತೀನಿ ಅನ್ನೋದು ನಿಮ್ಮ ಜೊತೆ ತೋರಿಸ್ತೀನಿ. ನೆಕ್ಸ್ಟು ಏನು ತೊಗೊಬಂದೆ, ಹಾಗೆ ದೇವರಿಗೆ ಅಂತ ಒಂದು ಒಡವೆ ಸೆಟ್ ತೊಗೊಂಡೆ. ಇತ್ತು, ಅದು ಸ್ವಲ್ಪ ಬೇಡ ಅಂಥೇಳಿ ಈ ಸಲ ಬೇರೆ ಚೇಂಜ್ ಮಾಡಿದ್ವಿ. ಅದಾದಮೇಲೆ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ, ಏನು ನೆಸೆಸರಿ ಇತ್ತು ಅಷ್ಟು ಮಾತ್ರ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನನಗೆ ಈ ಥರದೊಂದು ಈ ಥರ ಒಂದು ಮಣೆ ಬೇಕಿತ್ತು, ದೇವ್ರ ಮುಂದೆ ಎಲ್ಲ ಇಡೋದಕ್ಕೆ ಬೇಕಿತ್ತು. ಅದನ್ನ ತೊಗೊಂಡ್ವಿ. ಇದು 5 ತೊಗೊಂಡ್ವಿ, 5 ಸೆಟ್ ತೊಗೊಂಡ್ವಿ. ಅಷ್ಟೇ, ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಹಾಗೆ ಸ್ವಲ್ಪ ಪಾಪುಗೆ ಅಂತ ಫ್ರೂಟ್ಸ್ ತೊಗೊಂಡ್ವಿ ಅಲ್ಲೇ, ಅಷ್ಟೇ. ಅದು ಬಿಟ್ಟು ಇನ್ನೇನು ತೊಗೊಂಡಿಲ್ಲ ಫ್ರೆಂಡ್ಸ್. ಸ್ಯಾರಿನ ಅಪ್ಪನಿಗೆ ಅಮ್ಮನಿಗೆ ತೋರಿಸೋಣ, ಯಾವ ಚೆನ್ನಾಗಿದೆ ಅಂತ ಹೇಳ್ತಾರೆ, ನೋಡೋಣ ಬನ್ನಿ. ಅಪ್ಪ ಸ್ಯಾರಿ ನೋಡಿ ದೇವರಿಗೆ ಯಾವ ಚೆನ್ನಾಗಿದೆ ಹೇಳಿ. ಯಾವ್ದು ಚೆನ್ನಾಗಿದೆ ಅಂತಲ್ಲ ಅದು ಚೆನ್ನಾಗಿದೆ. ಇದು ನೋಡಿ ಅಪ್ಪ, ಚೆನ್ನಾಯ್ತಾ? ಯಾವ್ದು ಚೆನ್ನಾಗಿದೆ? ಎಲ್ಲೋ ಚೆನ್ನಾಗಿದೆಯೋ? ಎಲ್ಲೋ ಚೆನ್ನಾಗಿದೆ. ಎಲ್ಲೋ ಚೆನ್ನಾಗಿದೆ. ಅಪ್ಪ ನೀವು ಹೇಳಿ ಅಪ್ಪ, ಯಾವ ಚೆನ್ನಾಗಿದೆ? ಎರಡು ಚೆನ್ನಾಗಿದೆ. ಯಾವ್ದಾದ್ರು ಇದು ದೊರಗಿದೆ. ಹಾಂ, ಇದು ಚೆನ್ನಾಗಿ ಕಾಣುತ್ತೆ. ಹೌದಾ? ಅಮ್ಮ ಬನ್ನಿ, ನೀವು ನೋಡು ಬನ್ನಿ. ಸರಿ, ಎರಡು ಒಂದೇ ಥರ ಆಯ್ತಾ? ಇಲ್ಲ, ಬೇರೆ ಬೇರೆ ಥರ ಐತೆ. ಚೆನ್ನಾಯ್ತಾ? ಯಾವ್ದು ಉಡ್ಸೋದ ದೇವ್ರಿಗೆ? ನೋಡೋದು ಎಲ್ಲ ಇಲ್ಲೇ ಇರ್ತಾರೆ. ಇದೇ ಉಡ್ಸೋಣ. ಚೆನ್ನಾಯ್ತಾ? ಇದು 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 ಚೆನ್ನಾಯ್ತಾ? ಇದೇನು ಹಳದಿ ಹಳದಿ ಅಂದಿದ್ದವಳು ಯಾರು? ಹಾಂ, ಎಲ್ಲೋ ಇದು ದೇವ್ರಿಗೆ ಸೆಟ್ಟು. ಕಿವಿದು ಐತಲ್ವ ಅದಕ್ಕೆ? ಕಿವಿದು ಅದು ದೇವ್ರ ಲಕ್ಷ್ಮಿಗೆ ಐತೆ. ಆಮೇಲೆ ಇದು ಮಣೆ ತೊಗೊಳ್ತೀನಿ ಗೊತ್ತಾ, ಒಡವೆ ಸೆಟ್ಟು. ನಾನು ಹಾಗೆ ಇದು ತಗೊಂಡ್ವಿ. ಹಾಗೆ ಇದು ಕುಂಕುಮಕ್ಕೆಲ್ಲ ಬ್ಲೌಸ್ ಪೀಸ್ ಬೇಕು ಅಂದ್ಬಿಟ್ಟು ಇದು ತೊಗೊಂಡ್ವಿ. 10 ಪೀಸು, 10 ಪೀಸ್ ತೊಗೊಂಡ್ವಿ. ಇದು ತೋರಿಸ್ಲಾ? ಇದು ಇವಳಿಗೆ ನಿಶುಗೆ ನಾಗಪಂಚಮಿ ಹಬ್ಬಕ್ಕೆ ಹಾಕೋಣ ಅಂತ. ಆಗುತ್ತಾ? ಶಾರ್ಟ್ ಹೌದು, ಚೆನ್ನಾಯ್ತಲ್ವಾ? ಸೂಪರ್ ಅಲ್ಲ? ಸೂಪರ್ ತಾನೆ. ಈಗ ನಾಳೆ ಹಬ್ಬಕ್ಕೆ ಹಾಕೋಣ ಅಂತ ತಗೊಂಡೆ ಫ್ರೆಂಡ್ಸ್. ಹಾಗೆ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ನಮ್ಮ ಶಾಪಿಂಗ್ ವ್ಲಾಗ್. ಹಾಗೆ ಇಷ್ಟ ಆಗಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದು ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.